ನಾನು ಎಂಡ್ರು ಈ ಸಾವುಕಾರತ್ತಾಗ ಸೈನ್ ಹಾಕಿಸ್ಕೊಬಂದು ಸೈನ್ ಹಾಕಿಸ್ಕೊಬರಿಲ್ವೋ ಗೊತ್ತಾಯ್ತಿಲ್ವಲ್ಲ. ಅಯ್ಯೋ ಸೈನ್ ಹಾಕಿಸ್ಕೊಂಬಂದ್ಬಿಟ್ರೆ ಸಾಕು ದೇವ್ರೆ. ಹೆಂಗೋ ಎಲ್ರೂ ಒಳ್ಳೆ ಮಾರ್ಗದಾಗೆ ನೀವು ಹೋಗ್ಬಿಟ್ಟು ದುಡ್ಡು ಮಾಡಬೇಕು ಅಂತ ಹೇಳಿದ್ರೆ ಆಗದಿರೋ ಕೆಲಸ ಅದೆಲ್ಲನೂ ಒಳ್ಳೆ ಮಾರ್ಗ ಬಿಟ್ಬಿಟ್ಟು ಕೆಟ್ಟ ಮಾರ್ಗದಾಗ ಹೋದ್ರೆ ನೀನು ಸಂದಾಗ ದುಡ್ಡು ಮಾಡೋಕ್ಕಾಗೋದು. ನಾನು ಎಂಡ್ರು ಶಾರದಿ ಅಂತ ಬುದ್ವಂತೆ ಇಡೀ ಹಳ್ಳಿ ಎಲ್ಲ ಜಾಲಾಡಿದ್ರೂ ಸಿಗಕ್ಕಿಲ್ಲ ಬಿಡು. ನಾನು ಹೆಣ್ತೀನೇನೆಯ ಎಂಡ್ರು ಇವಳನ್ನ ಕಟ್ಕೊಂಡಿದ್ದು ನನ್ನ ಪುಣ್ಯ ಅಂತಲೇ ನೀ ಅನ್ಕೋಬೇಕು. ಮಮತಿ ಏನು ಮಾಡಿದ್ಲು, ಎಲ್ಲ ಕಳೆದ್ಲು. ಆದರೆ ಶಾರದಿ ಎಲ್ಲ ಉಳಿಸ್ತಾವಳೆ. ನನ್ನ ಎಂಡ್ರು ಸಮ ಅಂತೂ ಎಳ್ಳಿನಾಗ ಹೆಂಗ್ಸು ಬರೋಕ್ಕಿಲ್ಲ. ನನ್ನ ಎಂಡ್ರು ಮುಂದೆ ನೀವು ಉಳಿಸಿ ಎಸಿಬೇಕು ಎಲ್ರೂ. ಥೂ ಎಲ್ಲ ಬುಡ್ಡೆತ್ತದವು. ಇರು ನನ್ನ ಎಂಡ್ರು ಬತ್ತಾಳಲ್ಲ, ಇನ್ನೇನು ಕೇಳ್ತೀನಿ. ಪತ್ರಕ್ಕೆ ಸೈನ್ ಹಾಕ್ಸ್ಕೊಬಂದ್ಲ ಬಿಟ್ಲಾ ಅಂತ ಹೇಳ್ಬಿಟ್ಟು ಏನೋ ಮುಂದ್ಬಿಟ್ರೆ ಇಡೀ ಊರಿಗೆ ನಾನೇನಿಯ ಇನ್ಮೇಲೆ ಸಾವುಕಾರ. ಶಾರದಿ ನೀನು ಬರೋದು ನೆನೆಯ ಕಾಯ್ಕೊಂಡಿದ್ದೆ, ಬಂದ್ಬಿಟ್ಟ ನೀನು. ನಾನು ಬತ್ತೀಯೋ ಬರೋಕಿಲ್ವೋ ಏನೋ ಅನ್ಕೊಂಡು ಕಾಯ್ಕೊಂಡಿದ್ದೆ. ಸದ್ಯ ಬಂದ್ಬಿಟ್ಟಲ್ಲ. ಅದು ಸಾವುಕಾರದಾಗ ಹೋಗಿದ್ದಲ್ಲ, ಸೈನ್ ಹಾಕ್ಸ್ಕೊಂಡ್ಬಿಟ್ಟು ಬರ್ತೀನಿ ಅಂತ ಹೇಳ್ಬಿಟ್ಟು ಏನಾಯಿತು ಹಾಕಿರ್ತಾನೆ. ಹಾಕ್ದೆ ಇನ್ನೇನು ನನ್ನ ಪ್ರೀತಿಯ ಶಾರದಿ ಹೋಗೋಳೆ ಅಂತ ಹೇಳಿದ್ಮೇಲೆ ಹಾಕ್ದಿದ್ದಂಗೆ ಇರೋಕ್ಕಾಯ್ತದ? ಹಾಕ್ತಾನೆ ಅಂತ ಹೇಳ್ಬಿಟ್ಟು ನನಗೆ ಸಂದ ಗೊತ್ತು. ಇಲ್ಲಿ ಪತ್ರ ಕೊಡಿಲಿ, ಓದ್ತೀನಿ ನೋಡ್ತೀನಿ ಎಲ್ಲನೂ ನಮ್ಮ ಹೆಸರಿಗೆ ಹಾಕೈತಾನೆ. ಈ ಶಾರದಿ ಒಂದು ಕಿತ ಮನ್ಸು ಮಾಡಿದ್ರೆ ಅದು ಮುಗಿದು ಹೋಯ್ತು ಅಂತಾನೆ ಅನ್ಕೊಳ್ಳಿ. ಬರೀ ಫ್ಯಾಕ್ಟ್ರಿ ಅಲ್ಲ ರೀ, ಇಡೀ ಅಪ್ಪಂದು ಎಷ್ಟು ಆಸ್ತಿ ಆಯಿತು. ಈಗ ನನ್ನ ಮಗ ಇರೋ ಮನೇನೂ ಸೇರಿ ನನ್ನ ಹೆಸ್ರಿಗೆ ಏನೇ ಮಾಡಿಸ್ಕೊಬಿಟ್ಟಿದ್ದೀನಿ ರೀ. ಎಲ್ಲ ಪತ್ರನೂ ಹೇಳಿದ್ನಲ್ಲ ನೀವು ಮಾಡಿಸ್ಕೊಬರ್ರಿ ಅಂತ. ನೀವೆಲ್ಲ ಮಾಡಿಸಿದ್ದು ಆಯಿತು. ಇಡೀ ಸಂಪೂರ್ಣ ಆಸ್ತಿ ನನ್ನ ಕೈಗೆ ಸೇರಿದ್ದು ಆಯಿತು. ನೋಡಿ, ಇನ್ನು ಮೇಲೆ ನಾನು ಸಾವುಕಾತಿ, ನೀವು ಸಾವುಕಾರರು ಅಷ್ಟೇ ಏನಿಯ. ಇನ್ನು ಈ ಪೊದ್ದಿ ಸರೋಜಿ ಇವರೆಲ್ಲನೂ ನನಗೆ ಕಾಲು ಮುಂದಕ್ಕೆ ಬರ್ಬೇಕು ಸಾಲ ಕೇಳೋಕ್ಕೆ ಅಂತ ಭಾಳ ಅವ್ರದ್ದು. ಇನ್ಮ್ಯಾಲೆ ನಾವು ಟಾಪ್ ಆಗಿರ್ತೀವಿ. ಇದೇನ್ರಿ ಒಳ್ಳೆ ಪಂಚೆ ಕಟ್ಕೊಂಡು ಒಳ್ಳೆ ಹಿಂಗೆ ಬಿದ್ದಿದ್ದೀರಾ? ಹೋಗಿ ಒಂದು ಚೈನೂ ಸಾವುಕಾರದೇ ಒತ್ಕೊಂಬಂದಿದ್ದೀನಿ. ಒಂದು ಚೈನೂ ಹಾಗೇನೇನಿಯ ಹೊಸ ಬಟ್ಟೆ ಎಲ್ಲ ಮಡಗಿವ್ನಿ. ಹೋಗಿ ಅಕ್ಕ ಹೋಗಿ ಹೆಂಗೋ ನೀವು ಸಹಾಯ ಮಾಡಿದ್ರಲ್ಲ ನನಗೆ ಪತ್ರ ಮಾಡಿಸ್ಕೊಬರಕ್ಕೆ. ಈ ಪತ್ರವ ಜೋಪಾನವಾಗಿ ಎತ್ತಿಕ್ಬಿಡ್ತೀನಿ ನಾನಂತೂ. ನೋಡಿ, ಈ ವಿಷಯನ ಯಾರಿಗೂ ಹೇಳೋದು ಬೇಡ ಸದ್ಯಕ್ಕೆ. ಫ್ಯಾಕ್ಟ್ರಿ ಎಲ್ಲ ಇನ್ನೂ ಕೊಡ್ತಾವ್ರೆ. ಆಮೇಲೆ ಅರ್ಧಕ್ಕೆ ನಿಲ್ಲಿಸ್ಬಿಟ್ಟು ಎಲ್ಲ ಬುಳ್ಳಜರ್ ತಗೊಬಂದು ಹೊಡೆದಾಕ್ಬಿಟ್ರೆ ಏನು ಮಾಡೋಣ? ಅದಕ್ಕೆ ಫ್ಯಾಕ್ಟ್ರಿ ಫುಲ್ ಆಗಗಂಟನೂ ನಿಮ್ಮ ಪಾಡುಗೆ ನೀವು ಸುಮ್ಕಿರಿ, ನನ್ನ ಪಾಡುಗೆ ನಾನು ಸುಮ್ಕಿರ್ತೀನಿ. ಏನು ಮಾತಾಡೋದು ಬೇಡ, ಸೈಲೆಂಟಾಗಿ ಸುಮ್ಕಿರೋಣ. ಆಮೇಕಿಂದ ಫ್ಯಾಕ್ಟ್ರಿ ಎಲ್ಲ ಓಪನಿಂಗ್ ಆಯ್ತದಲ್ಲ, ಓಪನಿಂಗ್ ಆಗಿದ ತಕ್ಷಣನೇನಿಯ ನಂದು ಫ್ಯಾಕ್ಟ್ರಿ ಇಲ್ಲಿಂದ ತೊಲಗ್ಲಲ್ಲಿ ಓಪರ್ ಅಂತ ಹೇಳ್ಬಿಟ್ಟು ನಾನೇ ಕುತ್ಕೇಡ್ಸಿ ಕಡೆಗೆ ತೊಳ್ಬಿಡ್ತೀನಿ. ಸರಿನಾ? ನನ್ನ ಎಂಡ್ರು ಭಾಳ ಬುದ್ವಂತೆ ಇರು. ಹೋಗ್ಬಿಟ್ಟು ನಾನೇನಿಯ ಬಟ್ಟೆ ಎಲ್ಲ ಬದಲಾಯಿಸ್ಕೊಂಡು ಬರ್ತೀನಿ. ಬರ್ರೆ, ಇನ್ನು ಊರಾಗದು ಯಾವಳು ಮಾತಾಡ್ತೀರೋ ಮಾತಾಡ್ ಬರ್ರೆ. ನಾನು ಮುಂದೆ ಇನ್ನು ಎಲ್ಲವಳು ಬಚ್ಚನೇನಿಯ. ನನ್ನ ಸಮಕ್ಕೆ ಯಾವಳು ಬರೋಕ್ಕಾಗಿಲ್ಲ ಬಿಡು. ಈ ಪತ್ರುವ ಹೊಸಿ ಹುಷಾರಾಗಿ ಜೋಪಾನಾಗೆಲ್ಲ ಎತ್ತಿಕ್ಬಿಡ್ಬೇಕು. ಈ ಸಾವುಕಾರ್ಗೊಂದು 2 ದಿನ ಗೊತ್ತಾಗಬಾರ್ದು. ಒಂದು ಚೂರು ನಾಟಕ ಮಾಡ್ಕೊಂಡೇನಿಯ ಸಾವುಕಾರನ ಹತ್ರ ಡ್ರಾಮಾ ಮಾಡ್ಕೊಂಡು ಬಿದ್ದಿರಬೇಕು ಅಷ್ಟೇ ನೆನೆಯ. ಸಾವುಕಾತಿ ಆಗೋಗ್ಬಿಟ್ಟೆ ನೀನು. ಶಾರದಾ ಸಾವುಕಾತಿ. ನನ್ನ ಹೆಸ್ರು ಮುಂದೆ ಏನು ಸಾವುಕಾತಿ ಅಂತ ಬೇರೆ ಬರ್ಸ್ಕೋಬೇಕು. ಹೆಂಗೆ ಕಾಣ್ತಾ ಇವನೇ? ದೇವ್ರನೇ ನನ್ನ ಕಣ್ಣೇ ಬೀಳ್ತದೆ. ಆ ಸಾವುಕಾರಂಗಿನ ಸಂದಕ್ಕಿನೇ ಕಾಣ್ತಾ ಇದ್ದೀರ ನೀವಂತೂ. ಚೈನ್ ಮಾತ್ರ ಬಹಳ ಸೂಪರಾಗಿ ಕಾಣಿಸ್ತಾ ಐತಿ. ಕೇಳಿದ್ರೆ ನಾನೇ ಮಾಡಿಸ್ಕೊಂಡೆ ಅಂತ ಹೇಳಿ ಸರಿನಾ? ಇದಪ್ಪ ಲುಕ್ಕು ಅಂತ ಹೇಳಿದ್ರೆ ಇಷ್ಟು ದಿನ ಒಳ್ಳೆ ಹೆಂಗಿದ್ರಿ ಅಂತ ಹೇಳಿದ್ರೆ ಬಿಕ್ಸುಕ ಇದ್ದಂಗಿದ್ರಿ. ಇವಾಗ ನೋಡ್ರಿ ಎಂಥ ಸಂದಕ್ಕೆ ಆಗ್ಬಿಟ್ಟಿದ್ದೀರಾ ಅಂತ ಹೇಳ್ಬಿಟ್ಟು ಈ ಊರಿಗೆ ನೀ ಸಾವುಕಾರ ಅಂತಂದರೆ ಸುಮ್ಕಿನಾ? ಬುಡಿ ಓಡಾಡ್ಕೊಂಬಿಟ್ಟು ಎಲ್ಲರ ಮುಂದೆ ಬಿಲ್ಡಪ್ ತಗೊಂಬಿಟ್ಟು ಬಾವೋಗಿ. ನಮ್ಗೇನು ಕಮ್ಮಿ ಆಗೈತೆ? ನಿನ್ನಂತ ಎಂಡ್ರು ಇರ್ಬೇಕಾರೆ ಯಾವತ್ತು ನನಗೆ ಎಂಥ ಕಮ್ಮಿನೂ ಆಗಲ್ಲ ಬಿಡೆ. ಎಲ್ಲ ಜಾಸ್ತಿನೇ ಆಯ್ತದೆ, ಕಮ್ಮಿ ಆಗ ಮಾತೇನೇ ಇಲ್ಲ. ನಿನ್ನಂತ ಎಂಡ್ರನ್ನ ಪಡೆಯೋಕೆ ನಾನು 7 ಜನ್ಮದ ಪುಣ್ಯನೇನಿಯ ಮಾಡಿದ್ದೆ ಅನ್ನಿಸ್ತದೆ ಬಿಡು. ನಿನ್ನಿಂದನೇ ಇವತ್ತು ನಾನು ಇಂಥ ಸಂದಕ್ಕಿರೋದು ಅಂತ ಹೇಳಿದ್ರೆ ಸರಿ ಕಳ್ಳೆ. ನಾನು ಓಡಾಡ್ಕೊಂಬಿಟ್ಟು ಎಲ್ರಿಗೂ ಹೊಟ್ಟೆ ಉಸ್ಬಿಟ್ಟು ಬರ್ತೀನಿರು. ಇದೇನಣ್ಣ ನೀನು? ಅಯ್ಯೋ ಶಿವನಿ, ಯಾವ ಪಟ್ಟಿ ಬದಲಾಗೋಗ್ಬಿಟ್ಟಿದ್ಯಲ್ಲಣ್ಣ? ಏನಣ್ಣ ಹೊಸ ವೇಸ ಹೊಗಳ? ಏನು ಚೈನ್ ಹಾಕಬಿಟ್ಟಿದ್ಯಾ? ಏನು ಚಿಟ್ಟುಗುರು ತಗೊಬಿಟ್ಟು ಬಂದು ಹಾಕೊಂಡಿದ್ಯಾ ಏನು? ನನಗೇನು ಅಂತ ಕರ್ಮ ಬಂದಿರೋದು ಚಿಟ್ಟುಗುರು ತಗೊಂಡು ಹಾಕೊಳಕ್ಕೆ? ಫ್ಯಾಕ್ಟ್ರಿ ಕಟ್ತಾ ಇದೀವಿ ನಾವು. ಏನು ಸುಮ್ಕೆ ಅನ್ಕೊಬಿಟ್ಟ? ಫ್ಯಾಕ್ಟ್ರಿ ಅಂತಂದ್ರೆ ದೊಡ್ಡ ಫ್ಯಾಕ್ಟ್ರಿ ಕಟ್ತಾ ಇದೀವಿ. ಇಷ್ಟು ಮಾತ್ರಗಿಲ್ಲ ಅಂತ ಹೇಳಿದ್ರೆ ನಮ್ಮನ್ನೆಲ್ಲ ಮನೇನೂ ಕೊಡ್ದಿದಂಗೆ ಚೀಪಾಗಿ ನೋಡಿ ನಮ್ಮನ್ನ ಈಚೆ ಕಡೆ ಕಳ್ಸಿದ್ರಲ್ಲ, ಮಕ್ಕಳೆಲ್ಲ ಹುರ್ಕೋಬೇಕು. ಇನ್ನೈತೆ ಎಲ್ರಿಗೂ ತೋರಿಸ್ತೀವಿ ಹೆಂಗೆ ಅಂತ ಹೇಳ್ಬಿಟ್ಟು ನಾನು ಎಂಡ್ರು ಇಡೀ ಊರಿಗೇನಿಯ ನಾವೇನಿಯ ದೊಡ್ಡ ವ್ಯಕ್ತಿಗಳಾಗೋದು ಮುಂದಕ್ಕೆ ಅಂತ ಹೇಳಿದ್ರೆ ಚಿಟ್ಟುಗುರು ಚೈನು ಅಂತ ಕೇಳ್ತೀಯೇ? ನೀನು ಹಾಕಂತೀಯ, ನಿಮ್ಮ ಅಪ್ಪ ಹಾಕಂತಾನೆ ಚಿಟ್ಟುಗುರು ಚೈನ. ನಾನೇ ಕಳ್ಳಿ ಚಿಟ್ಟುಗುರು ಚೈನ? ಅಯ್ಯಪ್ಪ ಬಂಗಾರದ್ದೇ. ಓ ಏನು ಇವು ನಿಂಗೆ ಹೋಗ್ಬಿಟ್ಟವನಲ್ಲಪ್ಪ. ಎಂಡ್ರೊಂಥರ ಬದಲಾಯ್ತಾಳೆ, ಇವನೊಂಥರ ಬದಲಾಯ್ತಾನೆ ಹೋಗತ್ಲಾಗಿ. ಇದೇನಿ ಶಾರದಿ ಗಂಡ ಹೆಂಗೆ ಹೋಗ್ಬಿಟ್ಟವನಿ? ಏನಾರ ನಿಧಿ ಪದಿ ಸಿಕ್ಕಿತ್ತಾ ಏನು? ಈ ಪಾಟಿ ಬದಲಾಗಕ್ಕೆ ಕಾರಣ ಏನು ಹೇಳು? ಅಯ್ಯೋ ಶಿವನಿ, ಯಾವ ಪಾಟಿ ಹೋಗ್ಬಿಟ್ಟವನಲ್ಲಿ? ನೋಡ್ದ ಚೈನ ಬಟ್ಟೆ ನೋಡ್ದೇನಿ ಹೆಂಗಿದ್ದ ಮೊದಲು ಮುರುಕ್ಲು ಬಟ್ಟೆ ಹಾಕೊಂಡು ಹೆಂಗೆ ಬಿದ್ದಿದ್ದ. ಇವಾಗ ನೋಡ್ದೇನಿ ಎಂಥ ಬಟ್ಟೆ ಹಾಕೊಂಡು ಆಡ್ತಾವ್ನಿ. ಅವಳು ಅಷ್ಟೇ ಬೋಲು ಮೆರಿತಾಳೆ, ಇವನು ಅಷ್ಟೇ ಮೆರಿತಾವ್ನಿ. ಏನೋ ಇರ್ಬೋದು ಅಂತ ಅನ್ಸಕ್ಕಿಲ್ವ ನಿನಗೆ? ಅದೇನೋ ಫ್ಯಾಕ್ಟ್ರಿ ಬೇರೆ ಕೊಡ್ತಾ ಇದೀವಿ ಅಂತ ಹೇಳ್ತಾನಲ್ಲಕ್ಕ,
ಅದು ಏನು ಫ್ಯಾಕ್ಟ್ರಿ ಕೊಡ್ತಾವನೋ ಏನು ಕಥೆಯೋ ಗೊತ್ತಿಲ್ಲ. ಗಂಡ ಹೆಂಡ್ರು ಸೇರ್ಕೊಂಡು ಅದು ಏನು ಮಾಡ್ತಾರೋ ನಮ್ಮ ಮನ ಕಾಣೆ. ಒಂದು ಕಿತ ಮಂತಕ್ಕೆ ಹೋಗ್ಬಿಟ್ಟು ಏನು ಮಾಡ್ತಾರೆ ಅಂತ ನೋಡ್ಕೊಬಿಟ್ಟು ಬರಬೇಕು. ನನಗನ್ನಿಸ್ತದೆ ಆ ಸಾವುಕಾರ ಮನೆ ಕಣ್ಣಾಗಿನ ಹೊಡೆದ್ಬಿಟ್ಟವ್ರ ಸಾವುಕಾರ ಮನೆಗೆ ಅಂತ ಹೇಳ್ಬಿಟ್ಟು 3 ಹೊತ್ತು ಸಾವುಕಾರ ಸಾವುಕಾರ ಅಂತ ಸಾವುಕಾರನಿಂದ ಬಿದ್ದಿತ್ತಳಲ್ಲ ಅವಳು ಶಾರದಿ, ಎಲ್ಲೋ ಅವ್ನ ಬುಟ್ಟಿಗೆ ಹಾಕೊಂಡು ಸರಿಯಾಗಿ ದುಡ್ಡು ಕಿತ್ಕೊಂಡು ಬಂದು ಮಜಾ ಮುಡಾಯಿಸ್ತವ್ರೆ ಅನ್ನಿಸ್ತದೆ ಇಬ್ರು ಗಂಡ ಹೆಂಡ್ರು. ಅದೇ ದುಡ್ಡಾಗೇನಿಯ ಮಜಾ ಉಡಾಯಿಸ್ತಿರೋದು ಬಿಡು ಅಲ್ವೇ. ಯಪ್ಪ ಇವ್ರು ಹಿಂಗೆ ಮಾಡ್ತಾರೆ ಅಂತ ಅಂದ್ಕೊಂಡಿರಲ್ಲ ಬಿಡು. ಹೆಂಗೋ ಅತ್ಲಾಗ್ಬಿಡು, ಆಳು ಬಿದ್ದು ಹೋಗ್ಲತ್ತ. ನಮ್ಗೆ ಯಾಕೆ ಅವ್ರ ವಿಷಯ ಕಟ್ಕೊಂಡು ನಮ್ಗೇನಾಗಬೇಕು ಬಿಡತ್ತ. ಆದರೂ ಇಷ್ಟು ಸಾವುಕಾರಾಗವ್ರೆ ಅಂದ್ರೆ ಸುಮ್ಕೆನೆ ಏನಾರ 10 ರೂಪಾಯಿ 20 ರೂಪಾಯಿ ಅನ್ಕೊಬಿಟ್ಟೆನಕ. ಅವಳು ನೋಡಿದ್ರೆ ಆಳುಗಳ್ನ ಇಕ್ಕೊಂಡು ಓಡ್ತಾಳೆ, ಮನೆ ಕೆಲ್ಸಕ್ಕೆ ಇಕ್ಕೊಂಡವಳೆ. ಇವ್ನು ನೋಡಿದ್ರೆ ಹಿಂಗೆ ಒಯ್ಯಾರ ಮಾಡ್ಕೊಂಡು ಓಡ್ತಾನೆ. 2 ದಿನ ಬೆಂಗಳೂರು ಕೆಲ್ಸಕ್ಕೆ ಹೋಯ್ತೀನಿ ಅಂತ ಓದಕಣವ, ತಿರ್ಗಿ ಹಂಗೆ ತಿರ್ಕೊಂಡು ವಾಪಸ್ ಬಂದ್ಬಿಟ್ಟ. ಅಯ್ಯೋ ಇವರೆಲ್ಲ ಹೋಗಿ ಎಲ್ಲಿ ಕ್ಯಾಮೆ ಮಾಡ್ತಾರೆ ಬಾ. ಸಾವುಕಾರನ ಬುಟ್ಟಿಗೆ ಹಾಕೊಂಡು ಮುಳುಗಿಸ್ತಿ ಎಲ್ಲಿಸ್ತವ್ರೆ. ಸಾವುಕಾರಂಗೆ ಗೊತ್ತಾಯ್ತಿಲ್ಲ. ಆ ಸಾವುಕಾರ ಹೆಂಡ್ತಿಗೆ ಪಾಪ ಎಷ್ಟು ಹೊಟ್ಟೆ ಉರಿತಿತ್ತೋ ಏನೋ, ಆಯಮ್ ಎಲ್ಲಿ ಬಿದ್ದವಳೋ ಏನೋ ಬಿಟ್ಬಿಟ್ಟು. ಅಯ್ಯೋ ಬಿಡು ನಮ್ಗೆ ಯಾಕೆ. ಊರ್ ಜನ ಎಲ್ಲ ಉರ್ಕೊಂಡು ಸಾಯ್ತಾವ್ರೆ. ಇದೇ ನೆನೆಯ ಬೇಕಾಗಿದ್ದು ನನಗೆ, ಇದೇ ಬೇಕಾಗಿದ್ದು ನನಗೆ. ಎಲ್ಲ ಉರ್ಕೊಂಡು ಸಾಯದೆ ನೆನೆಯ ಬೇಕಾಗಿದ್ದು. ನನ್ನ ಎಷ್ಟು ಚೀಪಾಗಿ ನೋಡ್ರೆ ಎಲ್ಲರೂ. ಓ ಏನೋ ಕೆಲ್ಸಕ್ಕೆ ಹೋದ್ಮೇಲೆ ಪ್ಯಾಟ್ಗೆ ಹೋದ್ಮೇಲೆ ಪೂರ್ತಿ ಬದಲಾಗೋಗ್ಬಿಟ್ಟಿದ್ಯಾ? ಹೋಗತ್ಲಾಗೆ ಚಂದಕೈತೇನು ಪ್ಯಾಟ್ಗೆ. ನಾನು ಕರ್ಕೊಂಡು ಹೋಗ್ಲಾ, ನಾನು ಬರ್ತೀನಿ. ಎಳ್ಳಿನಾಗ ಇತ್ಕೊಂಡು ಏನು ಮಾಡೋಣ? ಹೋಗಿ 2 ತಿಂಗಳಿಗೆ ಹೆಂಗೆ ಬದಲಾಗೋಗ್ಬಿಟ್ಟಿದ್ಯಾ ನೀನಂತೂನುವೆ. ಯಪ್ಪ ನಿನ್ನ ಬಟ್ಟೆ ಏನು ಇದೇನು? ಹೇ ಪ್ಯಾಟ್ಗೆ ಹೋಗೇನು ಬದಲಾಗಿಲ್ಲ ಕಣ್ಲ ನಾನು. ಇಲ್ಲೇ ಇತ್ಕೊಂಡೆ ಏನೇ ಬದಲಾಗಿರೋದು ನಾನು. ಫ್ಯಾಕ್ಟ್ರಿ ಕಟ್ತಿದೀವಿ ಕಣ್ಲ. ಸಾವುಕಾರ ಅವನಲ್ಲ, ಸಾವುಕಾರನ ಜೊತೆ ಸೇರ್ಕೊಂಡು ಫ್ಯಾಕ್ಟ್ರಿ ಕಟ್ತಾ ಇದೀವಿ. ಅದಕ್ಕೆ ನೀ ಒಂಚೂರು ಹಿಂಗೆ ಅಷ್ಟೇ ನೀನು. ಅದೆಲ್ಲ ನಿನ್ಗೆ ಏನು ಗೊತ್ತಾಯ್ತದೆ ಬಿಡು. ಮತ್ತೆ ಇನ್ನೆಲ್ಲ ಸಮಾಚಾರ ಹೆಂಗೆ ನಡೀತೈತೆ ಕೆಲಸ ಕ್ಯಾಮೆ ಎಲ್ಲಂದ್ರೆ ಸಂದಾಗ ನಡೀತೈತಾ? ನಡೀತೈತೆ. ನಳಿಕೆ ಗೊಬ್ಬರ ಹಾಕದೈತೆ. ಬೊತ್ತೇನು ಗೊಬ್ಬರ ಹಾಕ ಹೊಲಕ್ಕೆ? ಯಾವನ್ ಕರಿತಿದ್ಯಲ್ಲ ನೀನು? ಯಾವನ್ ಕರಿತಿದ್ಯಾ? ನಾನೇನು ನನ್ನ ಲೆವೆಲ್ಲೇನು? ಈಗ ಏನು ಅನ್ಕೊಬಿಟ್ಟಿದ್ಯಾ ನನ್ನ? ನಾನೇನು ಸಾಮಾನ್ಯ ಅನ್ಕೊಬಿಟ್ಟಿದ್ಯಾ ಅಕ್ಕ? ನನ್ನ ಕೂಲಿ ಕರಿಯೋಕ್ಕೆ ನಾನೇನು ನನ್ನ ಲೆವೆಲ್ಲೇನು? ಹೆಂಗೆ ಕರಿತಾನೆ ಕೂಲಿಗೆ ಅಂದರೆ ಬೇಕಾದ್ರೆ ಕೂಲಿಗೆ ನೀನೋಗು, ನಾನು ಬರೋಕ್ಕಿಲ್ಲ. ಕೂಲಿಗೆ ಬರ್ಬೇಕಂತ ಕೂಲಿಗೆ ಏನು ನಾನು ಅಂತ ಗೊದ್ಗೆಟ್ಬಿಟ್ಟಿದ್ದೀನಿ ಅಂತ ಅನ್ಕಂಡ ಊರಿಗೆ ಇವಾಗ ನಾನು ಸಾವುಕಾರ. ಅರ್ಥ ಮಾಡ್ಕ. ಹಿಂಗೆಲ್ಲ ಬಂದಿವ್ನಿ, ಇಂಥ ಬಟ್ಟೆಲ್ಲ ಹಾಕೊಂಡಿವ್ನಿ ಅಂದರೆ ಅರ್ಥ ಮಾಡ್ಕೋಬೇಕು. ನಮಗೂ ದುಡ್ಡು ಸಂದಾಕ್ ಬಂದೈತೆ, ನಾವು ಸಾವುಕಾರ ಆಗಿದ್ದೀವಿ ಅಂತ. ಏನೋ ಕಣ, ಅವಾಗೆಲ್ಲ ಕರಿತಿದ್ನಲ್ಲ ಅದಕ್ಕೆ ಕರ್ದೆ ಅಷ್ಟೇ ನೀನಿಯ. ಸರಿ ಬಿಡು, ಇತ್ಲಾಗ ಬಾ. ಇವನು ನೆಂಟಿ ಸೇರ್ಕೊಂಡು ಏನು ಖತರ್ನಾಕ್ ಮಾಡ್ಬಿಟ್ಟು ಈ ಪಾರ್ಟಿ ದುಡ್ಡು ಸಂಪಾದನೆ ಮಾಡಿದ್ರು ಅಂತ. ಅಯ್ಯಯ್ಯಪ್ಪ, ಯಾವ ಪಾರ್ಟಿ ಅಲ್ಲಾಡ್ತಾನೆ ನನ್ನ ಮಗ ಅಂದರೆ ಆ ಪಾರ್ಟಿ ಅಲ್ಲಾಡ್ತಾನೆ. ಅಲ್ಲಾಡು ಟೈಮ್ ಐತೆ. ನೀನು ಎಂಟ್ರು ಸಾವುಕಾರನ್ ತಗೋಗಿ ಸಂದಾಗ ದುಡ್ಡು ತಗೊಬತ್ತಾಳೆ. ನೀನು 3 ಬಿಟ್ಟು ನನ್ನ ಮಗ, ನೀನು ಆ ದುಡ್ಡೇ ತಿನ್ಕೊಂಡು ಸಂದಾಗ ಓಡಾಡ್ಕೊಂಡಿದ್ಯಾ. ನಿನಗಿನ್ನ ನಿನ್ನ ಎಂಟ್ರಿಗಿನ್ನ ಮುಮ್ತನ್ನಿ ಎಷ್ಟು ವಾಸಿಯಾಗಿದ್ಲು ಬಾ. ಮೂರ್ವಾ ದಿನಗೆ ಮನೆಗೆ ಆರಾಮಾಗವಳಿ. ಅಯ್ಯಯ್ಯಪ್ಪ, ಇಂಥ ಬಾಳಿ ಯಾಕೆ ಬಾಳ್ಬೇಕು? ಹೋಗ್ಬಿಟ್ಟು ವಿಷಯನ ಆ ಮಮ್ತಿಗಾದ್ರೂ ಹೇಳ್ಬೇಕು. ಊರಾಗಿರೆಲ್ಲ ನೋಡಿ ಹೊಟ್ಟೆ ಉರ್ಕೊಂಡಿದ್ದಾಯ್ತು. ಇನ್ನು ಯಾರು ಉರ್ಕೋಬೇಕು? ನಮ್ಮ ಅತ್ತೆನೂ ಮಮ್ತಿ ಹೊಟ್ಟೆ ಉರ್ಕೊಂಡಿದ್ರೆ ಭಾಳ ಸಂದಕ್ಕಿರೋದು. ಅವ್ರ ಮಂತಕ್ಕೆ ಹೋಗಿ ಹೆಂಗಪ್ಪ ಬಿಲ್ಡಪ್ ಕೊಡೋದು? ಬಿಡು ಪರವಾಗಿಲ್ಲ, ಎಲ್ಲರೂ ನೋಡ್ಕೊಂಡು ಇದು ಮಾಡ್ತಾರೆ. ಹೇಳ್ತಾರೆ. ಓಹೋ ಏನೋ ಬೆಂಗಳೂರಿಂದ ಯಾವಾಗ ಬಂದೆ? ನೆನ್ನೆ ಬಂದೆ. ಇದೇನಣ್ಣ ನಮ್ಮ ಸಾವುಕಾರು ಚೈನ್ ನೀವು ಹಾಕಬಿಟ್ಟಿದ್ದೀರಾ? ಏನ ಸಾವುಕಾರು ಚೈನ? ನಾನು ಯಾಕೆ ಅವ್ನು ಚೈನ್ ಹಾಕೊಳ್ಳಿ? ನನಗೇನು ಮಾಡಿಸ್ಕೊಳಕ್ಕೆ ಗೊತ್ತಿಲ್ಲ ಅಂತ ಅನ್ಕೊಬಿಟ್ಟೆನಲ್ಲ. ನನಗೇನು ಗೊತ್ತಿಲ್ಲ ಅಂತ ಅನ್ಕಂಡ ನಾನು ಮಾಡಿಸ್ಕೊಂಡು ಹಾಕೊಂಡ್ರದ್ಕಂಡ್ಲ ಚೈನ್ ಇದು. ಏನು ಒಂದೇ ಒಂದು ಥರದವನ್ನ 4-5 ಮಾಡಿಸ್ಕೊಳಂಗೆ ಇಲ್ವಾ? ಅವಯ್ಯೋ ಒಬ್ಬನೇ ಮಾಡಿಸ್ಕೋಬೇಕು ಅಂತ ಹೇಳ್ತೀಯೋ ಏನು? ನಾನು ಮಾಡಿಸ್ಕೊಂಡು ಹಾಕೊಂಡ್ರದೇನಿಯ. ಈಗ ನನ್ನೇನು ಸಾಮಾನ್ಯ ಅನ್ಕೋಬೇಡ. ಅಣ್ಣು ಒಡವೆ ಮಾಡಿಸ್ಕೊಳ್ಳೋಂಥ ದುಡ್ಡು ಎಲ್ಲಿಂದ ಬಂತಣ್ಣ ಇಷ್ಟೊಂದು? ಪ್ಯಾಟೆಗೆ ಹೋಗ್ಬಿಟ್ಟು 2 ತಿಂಗಳು ದುಡಿದ್ರೆ ಇಷ್ಟೊಂದೆಲ್ಲ ದುಡ್ಡು ಬರ್ತದೇನಣ್ಣ? ಅದೆಲ್ಲ ಹೇಳೋಕ್ಕಾಗಿಲ್ಲ ಕಣ್ಲ, ಹೆಂಗೋ ಬರ್ತದೆ ಅಷ್ಟೇ. ಕಷ್ಟಪಡ್ತಿರ್ಬೇಕು, ಸಂದಕ್ಕೆ ಮಜಾ ಮಾಡ್ಕೊಂಡಿರ್ಬೇಕು. ಬಾರ್ಲಾ ಹೋಗ್ಬಿಟ್ಟು ಒಂದು ಆಟನ ಆಟಾಡ್ಕೊಂಡ್ಬಿಡ್ಬರಣ. ನನಗೂ ಬೇಜಾರಾಯ್ತೈತೆ. ನನ್ನ ಹತ್ರ 10 ರೂಪಾಯಿ ಕಾಸಿಲ್ಲ ಕಣ್ಣು. ನೀನೇನೋ ಸಂದಾಗ ದುಡ್ಕೊಬಿಟ್ಟು ಏನೋ ಹೇಳ್ತಾ ಇದೆಯಾ. ನನ್ನ ಹತ್ರ 10 ರೂಪಾಯಿನೂ ಕಾಸಿಲ್ಲ. ನೀನು ಅದು ಹೆಂಗೆ ಇಷ್ಟೊಂದು ಸಾವುಕಾರ ಅದೇ ಅಂತ ಹೇಳೋಣ. 2 ತಿಂಗಳು ಬೆಂಗ್ಳೂರಿಗೆ ಬಂದ್ಬಿಟ್ಟು ಗೆಟಪ್ ನೀ ಚೇಂಜ್ ಆಗ್ಬಿಟ್ಟೈತಲ್ಲ. ನಮ್ಮ ಜೊತೆ ನೀ ಕುಡ್ಕೊಂಡು ತಿನ್ಕೊಂಡು 1 ರೂಪಾಯಿ ಬೀಡಿಗೆ ಕಿತ್ತಾಡ್ಕೊಂಡು ಇತ್ತಿದ್ದೆ. ಈಗ ನೋಡ್ರೆ ಹಿಂಗೆಲ್ಲ ಇದಾಗೋಗ್ಬಿಟ್ಟಿದ್ಯಾ ಅಂತ ಹೇಳಿದ್ರೆ ಅದು ಹೆಂಗಣ? ಇಷ್ಟೊಂದೆಲ್ಲನೂ ದುಡ್ಡು ಹೆಂಗಣ ಬಂತು ನಿಂಗೆ? ನಮ್ಮದು ಫ್ಯಾಕ್ಟ್ರಿನ ಓಪನ್ ಮಾಡ್ತೀವಿ. ನಮ್ಮ ಫ್ಯಾಕ್ಟ್ರಿ ಓಪನ್ ಆಗ್ಬೇಕಾರೆ ಬಾ. ಆಮೇಕಿಂದ ಎಲ್ಲನೂ ಹೇಳ್ತೀನಿ ಹೆಂಗೆ ಬಂತು, ಹೆಂಗೋಯ್ತು, ಎಷ್ಟು ಆಸ್ತಿ ಬಂದೈತೆ, ಏನು ಎತ್ತ ಅಂತ. ನಮ್ಮ ಫ್ಯಾಕ್ಟ್ರಿ ಓಪನ್ ಮಾಡ್ಬೇಕಾರೆ ಇದ್ಲಾಗ ಬಾ. ಅಲ್ಲಿ ಗಂಟ ಏನು ಕೇಳಬೇಡ, ಹೋಯ್ತಿರು.